ಗ್ರಾಮೀಣರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡೋ ಕಾರ್ಖಾನೆ ನಿರ್ಮಾಣ ಮಾಡದಂತೆ ಕರ್ನಾಟಕ ನವನಿರ್ಮಾಣ ಸೇನೆ ಕೊಪ್ಪಳದಲ್ಲಿ ಪತ್ರ ಚಳವಳಿ ನಡೆಸಿದೆ. ಕಾರ್ಖಾನೆ ಹಟಾವೋ ಕೊಪ್ಪಳ ಬಚಾವೋ ಅನ್ನೋ ಹೆಸರಿನಲ್ಲಿ ಪತ್ರ ಚಳವಳಿ ಜನಾಂದೋಲನ ಹಮ್ಮಿಕೊಳ್ಳುವುದಾಗಿ ಕರವೇ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಕವಲೂರು ತಿಳಿಸಿದ್ದಾರೆ. ಕೊಪ್ಪಳ ಆ ರೀತಿ ಆದಲ್ಲಿ ಅದು ಮತ್ತೊಂದು ತೋರಣಗಲ್ಲಾಗುವುದಾಗಿ ಸಂಶಯ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈಗಾಗಲೇ ಕರ್ನಾಟಕ ನವನಿರ್ಮಾಣ ಸೇನೆಯಿಂದ ಹಿಂದೆ ಸುರೇಂದ್ರ ಬಾಬು ಅವರು ಇದ್ರು ಜಿಲ್ಲಾಧಿಕಾರಿಗಳು. ಅವರಿಗೆ ನಾನು ಆರಂಭಕ್ಕೂ ಮುಂಚೆ ಒಂದು ಪತ್ರ ಕೊಟ್ಟಿದ್ದೆ. ಇಲ್ಲ ಸರ್, ಈಗಾಗಿದೆ, ಅದು ಆರಂಭ ಮಾಡ್ತಾ ಇದ್ದಾರೆ. ಈಗ ಆರಂಭ ಮಾಡಿದ್ರೆ ಈಗಾಗಲೇ ಕರಿಬೂದಿ ಕೊಪ್ಪಳ ನಗರಾದ್ಯಂತ ಹರಡಕತ್ತೈತಿ. ಮೊದಲೇ ಈ ಕೊಪ್ಪಳ ತಾಲೂಕಿನ ಭಾಗದ ಜನರು, ಹಳ್ಳಿಗಳ ಭಾಗದ ಜನರು ನಲಿಗೆ ಹೋಗಿದ್ದಾರೆ. ಈ ಕೂಡಲೇ ಅದನ್ನು ರದ್ದು ಮಾಡಿರಿ ಅಂತ ಅವಾಗಲೇ ನಾನು ಪತ್ರವನ್ನು ಬರೆದಿದ್ದೆ. ಹಾಗಾಗಿ ಅವತ್ತಿನ ದಿನಕ್ಕೆ ಪತ್ರ ಬರೋ ಸಂದರ್ಭದಲ್ಲಿ ಅವರು ಮೀಟಿಂಗ್ ಮಾಡ್ತಂತ ಇದ್ರು. ಬಟ್ ಇವತ್ತೇನಾಗಿದೆ ಅಂದರೆ ಇನ್ನು ಉಳಿದ 4 ಪ್ಲ್ಯಾಂಟ್ಗಳನ್ನು ಇವತ್ತು ಆರಂಭ ಮಾಡಲಿಕ್ಕೆ ಸರ್ಕಾರದ ಅನುಮತಿ ಪಡ್ಕೊಂಡ್ಬಂದಾರ. ಈ ಕೂಡಲೇ ಮಾನ್ಯ ಸಿದ್ದರಾಮಯ್ಯನವರಲ್ಲೇ ನಾನು ಪತ್ರ ಚಳವಳಿಕೆ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ, ಕೊಟ್ಟಂಥ ಅನುಮತಿಯನ್ನು ಈ ಕೂಡಲೇ ರದ್ದು ಮಾಡಬೇಕು. ಇಲ್ಲದಿದ್ದರೆ ಕೊಪ್ಪಳ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟವನ್ನು ಕರ್ನಾಟಕ ನವನಿರ್ಮಾಣ ಸೇನೆ ಹಮ್ಮಿಕೊಳ್ಳುತ್ತದೆ. ಪರಿಸರ ಉಳಿಸಿ ಆಂದೋಲನದಲ್ಲಿ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆಯು ಒಂದು ಹೋರಾಟವನ್ನು ಆರಂಭಿಸಿದೆ. ಈ ಒಂದು ವಿನೂತನವಾದ ಒಂದು ಹೋರಾಟ ಅಂದರೆ ಪತ್ರ ಚಳವಳಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕರ್ನಾಟಕ ಕೈಗಾರಿಕಾ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಕೇಂದ್ರ ಕೈಗಾರಿಕಾ ಸಚಿವರಲ್ಲಿ ಈ ಮೂಲಕ ಆಗ್ರಹಿಸುವುದೇನೆಂದರೆ, ನಾವು ಕೊಪ್ಪಳದ ಜನರು ಇಲ್ಲಿ ಆರೋಗ್ಯ ಮತ್ತು ಆರೋಗ್ಯವಾಗಿ ಇರಬೇಕನ್ನಂದರೆ ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳಿಂದ ಈಗಾಗಲೇ ಸಾಕಷ್ಟು ಧೂಳ ಮತ್ತು ಬೂದಿಗಳ ಮೂಲಕ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದರಿಂದ ಶೀಘ್ರವಾಗಿ ಇಲ್ಲಿರ್ತಕ್ಕಂಥ